ಆಸ್ಪತ್ರೆಯ ಹಾಗೂ ಚಿಕಿತ್ಸೆಯ ಕುರಿತು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಡಾಕ್ಟರ್ ಗಂಗಾಧರ ಸೋಮಿಯಾಜಿಯವರು, ಪ್ರಾಧ್ಯಾಪಕರು, ಕಿವಿ ಮೂಗು ಗಂಟಲು ವಿಭಾಗ, ಯನಪೋಯ ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು. ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇತರ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ನಮ್ಮ ವೈದ್ಯಾಧಿಕಾರಿಗಳು ಹಾಗೂ ಇನ್ನಿತರರೇ, ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಹಾಗೂ ಅವರ ಸಿಬ್ಬಂದಿ ವರ್ಗದವರೇ, ಎಲ್ಲರಿಗೂ ಯನಪೋಯ ವಿಶ್ವವಿದ್ಯಾನಿಲಯ ಹಾಗೂ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ ಇದರ ಕಡೆಯಿಂದ ನಮನಗಳು. ಶುಭ ಮುಂಜಾನೆ. ತಾರಾನಾಥ್ ಹೊಳ್ರು ಆಗಲೇ ಹೇಳಿದರು, ಈ ಕಾರ್ಯಕ್ರಮ 10 ಗಂಟೆಯಿಂದ 2 ಗಂಟೆವರೆಗೆ ಆಗಬೇಕಾದದ್ದು. ಎಲ್ಲರೂ ಒಂದೊಂದು ವಾಕ್ಯ ಮಾತನಾಡಿ ಆದಷ್ಟು ರೋಗಿಗಳ ತಪಾಸಣೆಗೆ ಮುಖ್ಯತೆ ಕೊಡೋಣ ಅಂಥೇಳಿ. ಈಗ ನಾವು ಒಬ್ಬೊಬ್ಬರು 10 ನಿಮಿಷ ಮಾತಾಡ್ತಾ ಹೋದರೆ ಭಾಷಣ ಭೀಷಣ ಆಗ್ತದೆ, ಕೇಳುವವರಿಗೂ ಮನಸ್ಸಿರುವುದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕಾರ್ಯಕ್ರಮದ ಉದ್ದೇಶ ಈಡೇರುವುದಿಲ್ಲ. ಹಾಗಾಗ್ಲಿಕ್ಕೆ ಹೋಗಿ ನಾನು ಜಸ್ಟ್ ಒಂದು ಕಾಲು ಹೆಚ್ಚಂದರೆ ಒಂದು 4 ನಿಮಿಷ ನಮ್ಮ ಆಸ್ಪತ್ರೆಯ ಬಗ್ಗೆ ಹಾಗೂ ಅಲ್ಲಿರುವಂತಹ ಸೌಲಭ್ಯಗಳ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಈ ಪ್ರದೇಶದ ಜನರಿಗೆ, ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂತ ಹೇಳಿದರೆ, ನಾನು ಕೂಡ ಇದೇ ಊರಿನವನು. ನಿಮ್ಮ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ, ಇಲ್ಲಿಂದ 2 ಕಿಲೋಮೀಟರ್ ಮುಂದೆ ಕೋಟ ನನ್ನ ಮನೆ. ಇಲ್ಲಿ 2 ವರ್ಷ ಅಧ್ಯಯನ ಕೂಡ ಮಾಡಿದ್ದೇನೆ. ವಿವೇಕ ಕಾಲೇಜಿನಲ್ಲಿ PUC ಓದಿದವನು ನಾನು. ಅದಕ್ಕೆ ಮೊದಲು ಮತ್ತು ಅದರ ನಂತರ ಇಲ್ಲಿಯ ವ್ಯಾಸಂಗಕ್ಕೋಸ್ಕರ ಇಲ್ಲಿ ಇಲ್ಲದೆ ಇದ್ದಿರಬಹುದು, ಆದರೆ ಈ ಸ್ಥಳದ ಕಾಂಟ್ಯಾಕ್ಟ್ ಇನ್ನೂ ಕೂಡ ನನಗಿದೆ. ಇಷ್ಟು ಹಿನ್ನೆಲೆ ಇರುವವನಿಗೆ ಯಾವಾಗ ನಮ್ಮ ಜನಾರ್ದನ ನನಗೆ PUCಯಿಂದ ಕೂಡ ನನ್ನ ಸಹಪಾಠಿ, PUC MBBS ಅದಾದ ಮೇಲೆ PG ಮಾಡುವಾಗಲೂ ನಮ್ಮದು ಬೇರೆ ಬೇರೆ ಇದಾದರೂ ಕೂಡ ಒಂದೇ ಕಾಲೇಜು, ಮತ್ತು ಈಗ ಕೆಲಸ ಮಾಡೋದು ಕೂಡ ಒಟ್ಟಿಗೆ. ಅವನೊಮ್ಮೆ ನನ್ನ ಹತ್ರ ಹೀಗೆ, ಯಾಕೆ ನಮ್ಮಲ್ಲಿ ಒಂದು ಕಾರ್ಯಕ್ರಮಕ್ಕೆ ನೀನು ಬರಬಾರ್ದು ಅಂತ ಕೇಳುವಾಗ, ಎಷ್ಟೇ ಅನಾನುಕೂಲತೆ ಇದ್ದರೂ ಕೂಡ ನನಗೆ ಇಲ್ಲ ಅಂತ ಹೇಳಲಿಕ್ಕಾಗಲಿಲ್ಲ. ಇನ್ಫ್ಯಾಕ್ಟ್ ಇವತ್ತು ನನಗೆ 3 ಕಡೆ ಹೋಗ್ಲಿಕ್ಕೆ ಉಂಟು. ಆದರೆ ಇಲ್ಲಿ ಇದಕ್ಕೆ ಪ್ರಿಯಾರಿಟಿ ಬೇಸಿಸಲ್ಲಿ ಫಸ್ಟ್ ಬಂದು ಅಟೆಂಡ್ ಆಗಿ ಆದಷ್ಟು ರೋಗಿಗಳನ್ನು ನೋಡಿ ಮತ್ತೆ ಹೋಗ್ತೇನೆ ಅಂತೇಳಿ ಹೇಳಿ ಅವನಿಗೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪಿದೆ. ಎಷ್ಟೋ ಜನರಿಗೆ ಯನಪೋಯ ಆಸ್ಪತ್ರೆ ಅಂದರೆ ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಇಲ್ಲಿಯ ಈ ಭಾಗದ ಜನರಿಗೆ, ಹೆಚ್ಚಿನವರಿಗೆ ಆಸ್ಪತ್ರೆ ಅಂದರೆ ಕೋಟ, ಕುಂದಾಪುರ, ಸಾಲಿಗ್ರಾಮ, ಸಾಸ್ತಾನ, ಅದು ಬಿಟ್ಟರೆ ಉಡುಪಿ, ಮಣಿಪಾಲ. ಅದಕ್ಕಿಂತ ಆಚೆ ಏನಿದೆ ಎಂಬುದೇ ಗೊತ್ತಿಲ್ಲ. ಈಗ ಮಂಗಳೂರಿನಲ್ಲಿ ಸಾಧಾರಣ 7 ವೈದ್ಯಕೀಯ ಕಾಲೇಜ್ ಆಸ್ಪತ್ರೆಗಳಿದ್ದಾವೆ. ಅದರಲ್ಲಿ ಬೇರೆ ಬೇರೆ ಕಾಲೇಜುಗಳು ಬೇರೆ ಬೇರೆ ವಿಧಾನದಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿದ್ದಾವೆ, ಹಾಗೆ ಅದರದ್ದೇ ಹೆಸರು ಕೂಡ ಪಡ್ಕೊಂಡಿದ್ದಾವೆ. ಅದರಲ್ಲಿ ಒಂದು ನಮ್ಮ ಯನಪೋಯ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ. ಅದು ಮಂಗಳೂರಿನಿಂದ ಸಾಧಾರಣ ಒಂದು 10 ರಿಂದ 12 ಕಿಲೋಮೀಟರ್ ಹೊರಭಾಗದಲ್ಲಿ ದೇರಳಕಟ್ಟೆ ಅನ್ನೋ ಜಾಗದಲ್ಲಿದೆ. ಈ ಆಸ್ಪತ್ರೆ ಇಲ್ಲಿ ನಾವು ಬೋಧನೆ ಮತ್ತು ರೋಗಿಗಳಿಗೆ ಸಲಹೆ, ತಪಾಸಣೆ ಎರಡನ್ನೂ ಮಾಡ್ತೇವೆ. ಹೆಚ್ಚಿನವರಿಗೆ ಒಂದು ಮಿಸ್ಕನ್ಸೆಪ್ಷನ್ ಅಂದರೆ ತಪ್ಪು ತಿಳುವಳಿಕೆ ಇರ್ತದೆ. ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ ಅಂತ ಹೇಳಿದರೆ ಅಲ್ಲಿ ಮಕ್ಕಳು ನೋಡ್ತಾರೆ, ಕಲಿಯುವವರು ನೋಡ್ತಾರೆ, ಎಲ್ಲ ಕೂಡ ಅವರೇ ನೋಡೋದು, ಅವರೇ ಮಾಡೋದು. ಹಾಗಾಗ್ಲಿಕ್ಕೂ ಅಲ್ಲಿಗೆ ಹೋದರೆ ನಮಗೆ ಖಂಡಿತ ಗುಣ ಆಗೋದಿಲ್ಲ. ಇದು ಖಂಡಿತ ತಪ್ಪು ಕಲ್ಪನೆ. ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ ಇರುವುದು ಮಕ್ಕಳಿಗೆ, ಹೌದು, ಎಲ್ಲರೂ ಖಂಡಿತ ಒಪ್ಕೊಳ್ಳೇಬೇಕು. ಈಗ ನಾವು ಕೂಡ, ನಮಗೆ ಯಾರಾದ್ರೊಬ್ಬರು ಇದ್ದೇ ಇದ್ದರು, ನಾವು ಕಲಿಯುವಾಗಿಂದ ಸಾಧಾರಣ ಒಂದು 1ನೇ ತರಗತಿಯಿಂದ ಹಿಡಿದು ನಾವು MS ಅಥವಾ ಯಾವುದೇ ಡಿಗ್ರಿ ಮಾಡಿರಲಿ, ಅಲ್ಲಿವರೆಗೆ ಕೂಡ ನಮಗೆ ಒಬ್ಬರು ಗುರುಗಳಿದ್ದೇ ಇದ್ದರು. ಅಂತಹ ಗುರುಗಳ ಕೆಳಗೆ ನಾವು ಕಲಿತದ್ದು. ಹಾಗೆ ನಾವು ಕೂಡ ನಮ್ಮ ಶಿಷ್ಯರಿಗೆ ಅವರಿಗೆ ಏನು ಬೇಕೋ ಅದನ್ನು ಹೇಳಿಕೊಡ್ತೇವೆ. ಆದರೆ ಅದೇ ಸಮಯದಲ್ಲಿ ನಮ್ಮ ಸಲಹೆ ಸೂಚನೆಗಳ ಪ್ರಕಾರ ನಮ್ಮ ಉಪಸ್ಥಿತಿಯಲ್ಲಿ ಮಾತ್ರ ಅಲ್ಲಿ ತಪಾಸಣೆ ಆಗ್ತದೆ. ಈಗ ಯಾವುದೇ ಒಂದು ವ್ಯಕ್ತಿ ಈಗ ಅಲ್ಲಿ ತಪಾಸಣೆಗೆ ಬಂದದ್ದಿದ್ದರೆ ಅದನ್ನು ಕಲಿಯುವವನು ಖಂಡಿತ ಅವನೇ ನೋಡಿ ಕಳಿಸುವುದಿಲ್ಲ. ಇದು ತಮ್ಮ ಅರಿವಿಗೆ ಬರಲೇಬೇಕು. ಯಾವುದೇ ವೈದ್ಯಕೀಯ ಕಾಲೇಜಿನಲ್ಲಿ ಇದೇ ಇದಾಗೋದು, ಸಮಸ್ಯೆ ಆಗೋದು. ಜನರು ತಿಳ್ಕೊಳ್ಳೋದು ಒಂದು, ಅಲ್ಲಿ ಆಕ್ಚುಲಿ ಆಗೋದು ಒಂದೇ. ಒಬ್ಬ ವ್ಯಕ್ತಿ ಪರಿಶೀಲನೆಗೆ ಬರುವಾಗ ಅವರನ್ನು ಕಲಿಯುವವರು ನೋಡೋದು ಇರ್ಬೋದು, ಆದರೆ ಅವರಿಗೆ
ಟ್ರೀಟ್ಮೆಂಟ್ ಆಗುವಂಥದ್ದು, ಚಿಕಿತ್ಸೆ ಆಗುವಂಥದ್ದು, ಅಕಸ್ಮಾತ್ತಾಗಿ ಶಸ್ತ್ರಚಿಕಿತ್ಸೆ ಬೇಕಾದರೆ ಅದು ಮಾಡುವಂಥದ್ದು ನಮ್ಮಂತಹ ಪರಿಣಿತ ವೈದ್ಯರು ಮಾತ್ರ. ಇದು ಎಲ್ರಿಗೂ ಗೊತ್ತಿರಬೇಕು. ಈಗ ಡಾಕ್ಟರ್ ಐತಾಳ್ ಜನಾರ್ದನ ಅವರು ಈ ಸ್ಪೈನ್ ಅನ್ನುವಂಥ ವಿಷಯದಲ್ಲಿ ಅವರು ಉನ್ನತ ವ್ಯಾಸಂಗ ಮಾಡಿದವರು. ಅವರು ಕಲಿತದ್ದು ಲೆವೆಲ್ ಯಾವ ಥರ ಇದೆ ಅಂತ ಹೇಳಿದರೆ, ಅಂತಹ ಶಸ್ತ್ರಕ್ರಿಯೆಯನ್ನು ಕಲಿಯುವವರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಕಲಿತವರು ಅಂಥವ್ರು ಮಾತ್ರವೇ ಮಾಡಬೇಕು. ಇಲ್ಲಿಂದ ಹೋದ ಪ್ರತಿಯೊಬ್ಬರಿಗೂ ಕೂಡ ಖಂಡಿತ ಅವರೇ ಮಾಡುವಂಥದ್ದು. ಹಾಗೆ ಕಿವಿ ಮೂಗು ಗಂಟಲು, ಕಿವಿಯದ್ದು ಸೋರುವಿಕೆ ಇರ್ಬೋದು, ಅಥವಾ ಸೈನಸ್ ತೊಂದರೆಗಳಿರ್ಬೋದು ಮೂಗಿನಲ್ಲಿ, ಅಥವಾ ಗಂಟಲಿನಲ್ಲಿ ಯಾವುದಾದ್ರೂ ಕ್ಯಾನ್ಸರ್ ಸಮಸ್ಯೆ ಇರ್ಬೋದು. ಇಂಥದ್ದನ್ನೆಲ್ಲ ನೋಡುವಂಥದ್ದು ನನ್ನ ವಿಭಾಗ ಮತ್ತು ನಾನು. ಇದು ಕೂಡ ಎಷ್ಟು ಮಟ್ಟಿನ ಸಂಕೀರ್ಣ ಶಸ್ತ್ರಚಿಕಿತ್ಸೆಗಳು ಅಂತ ಹೇಳಿದರೆ, ಇದನ್ನು ಸಾಧಾರಣವಾಗಿ ಕಲಿಯುವವರು ಮಾಡೋದಿರಲಿ, ನೋಡಲಿಕ್ಕೆ ಕೂಡ ಕಷ್ಟ ಅವರಿಗೆ. ಯಾಕೆಂದರೆ ಮೂಗಿನ ಒಳಗೆ ಏನುಂಟು ಅನ್ನೋದಕ್ಕೆ ನೋಡಲಿಕ್ಕೆ ಒಂದು ಎಂಡೋಸ್ಕೋಪ್ ಬೇಕು, ಕಿವಿ ಒಳಗೆ ಏನುಂಟು ನೋಡಬೇಕಾದ್ರೆ ಕೂಡ ಅದಕ್ಕೆ ಮೈಕ್ರೋಸ್ಕೋಪ್ ಬೇಕು. ಇದೆಲ್ಲ ನೋಡೋದೇ ಕಷ್ಟ. ಇನ್ನು ಶಸ್ತ್ರಚಿಕಿತ್ಸೆ ಮಾಡುವಂಥದ್ದು ಅದು ಬಿಟ್ಟ ವಿಷಯ. ಸೊ ಇಷ್ಟೆಲ್ಲ ಇರುವಾಗ ಖಂಡಿತ ಆ ತಪ್ಪು ತಿಳುವಳಿಕೆಯನ್ನು ನಿಮ್ಮದೇ ಮನಸ್ಸಿನಿಂದ ತೆಗಿಬೇಕು. ನಮ್ಮ ಆಸ್ಪತ್ರೆ ಇದು ಸಾಧಾರಣ 1200ಕ್ಕೂ ಹೆಚ್ಚಿನ ಹಾಸಿಗೆಗಳಿರುವಂಥ ಆಸ್ಪತ್ರೆ. ಇಲ್ಲಿ ಯಾವುದೇ ತೊಂದರೆ ಇರಲಿ ಅಲ್ಲಿ ಚಿಕಿತ್ಸೆ ಲಭ್ಯ ಇದೆ. ಸಾಧಾರಣವಾಗಿ ಒಂದು ಸಣ್ಣ ಜ್ವರದಿಂದ ಹಿಡಿದು ಎಷ್ಟೇ ಸಂಕೀರ್ಣ ಶಸ್ತ್ರಚಿಕಿತ್ಸೆ ಇರ್ಬೋದು. ಫಾರ್ ಎಕ್ಸಾಂಪಲ್, ಈಗ ಸೂಪರ್ ಸ್ಪೆಷಾಲಿಟಿ ಸರ್ವೀಸಸ್ ಅಂತ ಹೇಳ್ತೇವೆ. ಹಾರ್ಟಿಗೆ ಸಂಬಂಧಪಟ್ಟದ್ದು, ಮೂತ್ರಾಂಗಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ಅರ್ಬುದ ರೋಗಕ್ಕೆ ಅಂದರೆ ಕ್ಯಾನ್ಸರ್ ಚಿಕಿತ್ಸೆಗಿರ್ಬೋದು. ಹೀಗೆ ಬೇರೆ ಬೇರೆ ವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಚಿಕಿತ್ಸೆ ಲಭ್ಯ ಇದೆ. ನಮ್ಮ ಕ್ಯಾನ್ಸರ್ ಆಸ್ಪತ್ರೆ ಇಡೀ ಒಂದು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಥರದ ಸೌಕರ್ಯಗಳನ್ನು ಹೊಂದಿದ ಕ್ಯಾನ್ಸರ್ ಆಸ್ಪತ್ರೆ. ನಮ್ಮಲ್ಲಿ ಇರುವಂಥ ರೇಡಿಯೋಥೆರಪಿ ಮೆಷಿನ್ ಸಾಧಾರಣ ಈ ಜಾಗದಲ್ಲಿ ಬೇರೆ ಎಲ್ಲಿಯೂ ಇಲ್ಲ. ಅಂಥದ್ದು ಅಷ್ಟು ಒಳ್ಳೆಯ ರೇಡಿಯೋಥೆರಪಿ ಮೆಷಿನ್ ನಮ್ಮಲ್ಲಿದೆ. ಕ್ಯಾನ್ಸರ್ ಚಿಕಿತ್ಸೆಗೆ ಬೇಕಾಗುವಂಥದ್ದು ಒಂದು ಆಪರೇಷನ್ನು ಇಲ್ಲ, ರೇಡಿಯೋಥೆರಪಿ, ಕೀಮೊಥೆರಪಿ ಮಾಡುವಂಥ ಸ್ಪೆಷಲಿಸ್ಟ್ಗಳು ಕೂಡ ನಮ್ಮಲ್ಲಿ ಲಭ್ಯತೆ ಇದೆ. ಅದಕ್ಕಿಂತ ಹೆಚ್ಚಾಗಿ ನ್ಯೂಕ್ಲಿಯರ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅಂತ ನಾವು ಹೇಳ್ತೇವೆ, ಅದು ಸಾಧಾರಣ ಕೆಲವು ಜಾಗದಲ್ಲಿ ಇರುವಂಥದ್ದು. ಅಂಥದ್ದು ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಇದೆ. ಎಲ್ಲಕ್ಕಿಂತ ಮುಖ್ಯ ವಿಚಾರ ಅಂತ ಹೇಳಿದರೆ, ನಾನೀಗ ಏನೇನು ಸೌಕರ್ಯ ಹೇಳಿದೆ ಅಲ್ಲ, ಇದು ಎಲ್ಲ ಸೌಕರ್ಯಗಳು ಕೂಡ BPL ಕಾರ್ಡ್ ಇದ್ದವರಿಗೆ ಆಯುಷ್ಮಾನ್ ಭಾರತ್, ಸರ್ಕಾರದ ಆಯುಷ್ಮಾನ್ ಭಾರತ್ ಅಂತ ನೀವು ಕೇಳಿರ್ಬೋದು. ಅಂತಹ ಆಯುಷ್ಮಾನ್ ಭಾರತ್ ಸ್ಕೀಮಿನ ಅಡಿಯಲ್ಲಿ ಬರುವವರಿಗೆ 100ರಲ್ಲಿ 100% ಫ್ರೀಯಾಗಿ ಆಗ್ತದೆ, ಉಚಿತವಾಗಿ ಆಗ್ತದೆ. ಅದು ಯಾವುದೇ ಇರ್ಬೋದು, 5 ಲಕ್ಷದವರೆಗಿನದ್ದು ಗೌರ್ಮೆಂಟ್ ಸೌಕರ್ಯ ಇದು. ಇದನ್ನು ಹೆಚ್ಚಿನವರಿಗೆ ಇದರದ್ದು ಅರಿವಿರುವುದಿಲ್ಲ. ಈ ಸರ್ಕಾರಿ ಸೌಲಭ್ಯ ನಮ್ಮಲ್ಲಿ ಲಭ್ಯ ಇದೆ. ಯಾವುದೇ ಸಂಕೀರ್ಣತೆ ಇರುವಂಥ ಶಸ್ತ್ರಕ್ರಿಯೆ ಇರಲಿ ಅಥವಾ ಯಾವುದೇ ಥರದ ಕಾಯಿಲೆ ಇರಲಿ, ಅದಕ್ಕೆ ಆಯುಷ್ಮಾನ್ ಭಾರತ್ ಅದರ ವ್ಯಾಪ್ತಿಯಲ್ಲಿ ಬರುವುದಿದ್ದರೆ ಅದಕ್ಕೆ ಸಂಪೂರ್ಣವಾಗಿ ಚಿಕಿತ್ಸೆ ಉಚಿತವಾಗಿ ಲಭ್ಯ ಇದೆ. ಅದೇ ಥರವೇ ಈಗ ಯಾರೋ ಒಬ್ಬರಿಗೆ ಆಯುಷ್ಮಾನ್ ಇರಲಿಲ್ಲ, ಅವರು APL ಕಾರ್ಡ್ ಸ್ವಲ್ಪ ಅನುಕೂಲ ಇರುವವರು, ಅಂಥವರಿಗೆ ಕೂಡ ನಮ್ಮಲ್ಲಿ ಆಯುಷ್ಮಾನ್ ಸ್ಕೀಮಿನಲ್ಲಿ 30% ಕನ್ಸೆಷನ್ ಇದೆ. ಅದಲ್ಲದೆ ಚಾರ್ಜಸ್ ನಮ್ಮ ಆಸ್ಪತ್ರೆಯಲ್ಲಿ ಏನು ಶುಲ್ಕ ವಿಧಿಸ್ತಾರೆ ಅದು ಇಡೀ ಕರ್ನಾಟಕದಲ್ಲಿ ಪ್ರೈವೇಟ್ ಸೆಕ್ಟರ್ನಲ್ಲಿ ಚೀಪೆಸ್ಟ್. ಇದು ಖಂಡಿತ ನೀವು ಬೇಕಾದರೂ ಹೋಗಿ ಎಲ್ಲಿ ಸಹ ಪರೀಕ್ಷೆ ಮಾಡ್ಬೋದು. ನಮ್ಮಲ್ಲಿ ಆಗುವಷ್ಟು ಕಡಿಮೆ ಚಾರ್ಜಿನಲ್ಲಿ ಎಲ್ಲಿಯೂ ಕೂಡ ನಿಮಗೆ ಚಿಕಿತ್ಸೆ ಸಿಕ್ಕುವುದಿಲ್ಲ. ಅದೇ ಸಂದರ್ಭದಲ್ಲಿ ಯಾವುದೇ ಥರದ ನೀವು ವಿಶೇಷ ಚಿಕಿತ್ಸೆ ಕೇಳಿ ಅದು ನಮ್ಮಲ್ಲಿ ಇದೆ. ಎಲ್ಲವೂ ಕೂಡ ಪರಿಣಿತ ವೈದ್ಯರೇ ಮಾಡುವಂಥದ್ದು. ಇಷ್ಟು ಮಾಹಿತಿಯನ್ನು ನಾನೀಗ ನಿಮಗೆ ನೀಡ್ತೇನೆ. ಇದಕ್ಕಿಂತ ಹೆಚ್ಚಾಗಿ ಇನ್ನೇನಾದರೂ ಮಾಹಿತಿ ನೀಡುವುದಿದ್ದರೆ ನಮ್ಮ ಡಾಕ್ಟರ್ ಸುಷ್ಮಿತಾ ಇದ್ದಾರೆ ಇಲ್ಲಿ, ಅವರ ಆಸ್ಪತ್ರೆ ಸಹಾಯಕ ವೈದ್ಯಾಧಿಕಾರಿಗಳು, ಅವರು ನಿಮಗೆ ತಿಳಿಸ್ಕೊಡುವವರು ಇದ್ದಾರೆ. ಈ ಥರದ ಹೆಲ್ಪ್ ಕ್ಯಾಂಪ್ಗಳನ್ನು ಮಾಡೋದು ಬಹಳ ಮುಖ್ಯ. ಈಗ ಎಷ್ಟೋ ಜನರಿಗೆ ಇದು ಆರೋಗ್ಯದ ಪ್ರಾಮುಖ್ಯತೆ ಗೊತ್ತಿರೋದಿಲ್ಲ. ನಾವು ಸಾಧಾರಣ ಒಂದು 25-30 ವರ್ಷ ಇರುವಾಗ ಅಥವಾ 40 ವರ್ಷದವರೆಗೂ ಬರುವಾಗ ನಮಗೆ ಯಾವ ಸಮಸ್ಯೆಯೂ ಗೊತ್ತಾಗೋದಿಲ್ಲ. ಸಮಸ್ಯೆಗಳು ಗೊತ್ತಾಗೋದೇ ಅದರ ನಂತರ. ಆದರೆ ಸಮಸ್ಯೆ ಗೊತ್ತಾದ ಮೇಲೆ ಅದನ್ನು ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಸಮಸ್ಯೆ ಗೊತ್ತಾಗುವ ಮೊದಲೇ ಅದನ್ನು ನಾವೊಂದು ಅನಾರೋಗ್ಯ ಬರದೇ ಇದ್ದಾಗಿ ಕಾಪಾಡಿಕೊಳ್ಳುವುದು ಅದು ಇನ್ನೂ ಕೂಡ ಮುಖ್ಯವಾದ ಸಂಗತಿ. ಅದಕ್ಕೆ ಕೂಡ ನಮ್ಮಲ್ಲಿ ಸೌಕರ್ಯ ಇದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಸಾಧಾರಣವಾಗಿ ಇದೀಗ ಹೋಲಿಸ್ಟಿಕ್ ಹೆಲ್ತ್ ಡೆವಲಪ್ಮೆಂಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಅನಾರೋಗ್ಯ ಬರದೇ ಇರುವಂಥದ್ದು ತಡೆಯುವಂಥದ್ದು. ಅದಕ್ಕೆ ಕೂಡ ನಮ್ಮಲ್ಲಿ ಸಲಹೆ ಸೂಚನೆಗಳು ಕೂಡ ಲಭ್ಯ ಇದೆ. ಅದಕ್ಕೆ ನಾನು ಆಗಲೇ ಹೇಳಿದಾಗೆ ನೀವು ಎಲ್ಲರೂ ಕೂಡ ಆರೋಗ್ಯ ತಪಾಸಣೆಗಾಗಲಿ ಅಥವಾ ಹಾಗೆಯೇ ಒಮ್ಮೆ ನಮ್ಮ ಆಸ್ಪತ್ರೆ ಕಡೆ ಬಂದು ಒಂದು ಭೇಟಿ ಕೊಟ್ಟು ನೋಡಿ, ನಿಮಗೆ ಅಂದಾಜಾಗ್ತದೆ ಸಾಧಾರಣ ಒಂದು ಆಸ್ಪತ್ರೆ ಅಂದರೆ ಹೇಗಿರಬೇಕು. ಅದು ಎಲ್ಲ ಕೂಡ ನಮ್ಮಲ್ಲಿದೆ. ಎಷ್ಟೋ ಜನರಿಗೆ ಮಣಿಪಾಲಕ್ಕೆ ಹೋಗಿ ಮಣಿಪಾಲ ಬೇಡಪ್ಪ, ಸಿಕ್ಕಾಪಟ್ಟೆ ಜನ ಅಲ್ಲಿ, ಹಾಗೆ ಅಂಥ ಒಂದು ಅನುಭವ ಆದವರಿಗೂ ಕೂಡ ನೀವು ಒಮ್ಮೆ ನಮ್ಮಲ್ಲಿ ಬಂದು ನೋಡಿ. ಆಮೇಲೆ ಖಂಡಿತವಾಗಿ ನಿಮಗೆ ದೂರ ಅಂತ ಅನ್ನಿಸಿದರೂ ಕೂಡ ಪ್ರತಿಯೊಂದು ತೊಂದರೆಗೂ ನಮ್ಮಲ್ಲೇ ಬರ್ತೀರಾ, ಅಷ್ಟು ಮಟ್ಟಿನ ಖಾತ್ರಿ ನನಗಿದೆ.
ತಾರಾನಾಥ್ ಹೊಳ್ರು ಇನ್ಫ್ಯಾಕ್ಟ್ 400ಕ್ಕೂ ಹೆಚ್ಚು ಇಂಥ ಒಂದು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಏರ್ಪಡಿಸಿದ್ದಾರೆ ಅಂತೇಳಿ ಜನಾರ್ದನ ಹೇಳ್ತಾ ಇದ್ದ. ಅಂಥವರಿಗೆ ನಿಜವಾಗಿಯೂ ಕೂಡ ನಾವು ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಇದೊಂದು ಪುಣ್ಯ ಕಾರ್ಯ, ರಕ್ತದಾನ ಮತ್ತು ಈ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು, ಅದಕ್ಕೆ ಬೇಕಾದ ಶಿಬಿರ, ಇದನ್ನು ಆರ್ಗನೈಸ್ ಮಾಡುವಷ್ಟು ಪುಣ್ಯ ನಮಗೆ ಬೇರೆ ಎಲ್ಲಿಯೂ ಸಿಗಲಿಕ್ಕಿಲ್ಲ. ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಮತ್ತು ಇಲ್ಲಿ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ನೀಡಿದಂಥ ಸರ್ವರಿಗೂ ಕೂಡ ಅಭಿನಂದನೆ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರೂ ಕೂಡ ಈ ಶಿಬಿರದ ಪ್ರಾಯೋಜತೆಯನ್ನು ಪಡೆದುಕೊಂಡು ಏನೇ ಸಲಹೆ ಸೂಚನೆಗಳು ಬೇಕಾಗಿದ್ದಲ್ಲಿ ನಮ್ಮ ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿ, ನಿಮಗೆ ಎಲ್ಲ ಥರದ ಸೌಲಭ್ಯ ಕೂಡ ಸಿಗ್ತದೆ. ಧನ್ಯವಾದ.